ಕಲಬುರಗಿ ರೌಂಡಪ್ಗೆ ಸ್ವಾಗತ. ನಾನು ಶುಭಾ ಎಂಪಲ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ. ಬೀದರ್ ಜಿಲ್ಲೆಯ ಸಚಿನ್ ಪಾಂಚಾಳ ಆತ್ಮಹತ್ಯೆ ಖಂಡಿಸಿ ಬಿಜೆಪಿ ನಾಯಕರು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹೋರಾಟವನ್ನು ಹಮ್ಮಿಕೊಂಡಿದ್ದು, ಪ್ರಿಯಾಂಕ್ ಖರ್ಗೆ ಅವರ ಮನೆ ಮುಂದೆ ಕಾಂಗ್ರೆಸ್ ನಾಯಕರು ತಂಪು ಪಾನೀಯ ವ್ಯವಸ್ಥೆ ಮಾಡುವ ಮೂಲಕ ಪ್ರತಿಭಟನೆ ಆಧಾರ ರಹಿತವಾಗಿದೆ ಎಂದು ತಿರುಗೇಟು ನೀಡಿದರು. ಸಚಿನ್ ಅವರ ಏನು ಆತ್ಮಹತ್ಯೆ ಪ್ರಕರಣಕ್ಕೆ ನಾವು ಫಸ್ಟ್ ವಿಷಾದ ವ್ಯಕ್ತಪಡಿಸ್ತೀವಿ. ಯಾಕಪ್ಪ ಅಂದ್ರೆ ಇಂಥ ಅನಾಹುತ ಆಗ್ಬಾರ್ದಾಗಿತ್ತು, ಆಗ್ಯದ. ಸೊ ಅವ್ರ ಹಿಂದೆ ಸರ್ಕಾರ ಇತ್ತು, ಆದ್ರೂ ಕೂಡ ಅವರು ಯಾವ ಒಂದು ಕಾರಣಕ್ಕೆ ಇದಾಗ್ಯದ ಗೊತ್ತಿಲ್ಲ. ಆದರೆ ನಾವ್ ಹೇಳ್ತೀವಿ, ಈ ವಿಷಯದಲ್ಲಿ ಅವ್ರ ಡೆತ್ ನೋಟ್ ಅಲ್ಲಿ ಪ್ರಿಯಾಂಕ್ ಸಾಹೇಬ್ರಿಗೆ ಈ ಒಂದು ಬಿಜೆಪಿ ಅವರ ಹೋರಾಟಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ. ಅದು ಬಿಟ್ಟು ಇವ್ರು ಪ್ರಿಯಾಂಕ್ ಖರ್ಗೆ ಅವರು ಒಬ್ಬ ಸಂವಿಧಾನಾತ್ಮಕವಾಗಿ ಏನು ಮಾತಾಡ್ತಾರ, ಅಸೆಂಬ್ಲಿಯಲ್ಲಿ ಆಗಿರ್ಬೋದು, ರಾಜ್ಯದಲ್ಲಿ ಆಗಿರ್ಬೋದು, ಜಿಲ್ಲೆಗಳಲ್ಲಿ ಆಗಿರ್ಬೋದು, ಅದು ಮಟ್ಟ ಹಾಕೋ ಸಲುವಾಗಿ ಬಿಜೆಪಿದವರು ಅವ್ರ ಮನೆ ಹತ್ರ ಮುತ್ತಿಗೆ ಹಾಕ್ತೀನಿ ಅಂತ ಒಂದು ಕಾರಣವನ್ನು ರೂಪಿಸಿದ್ದಾರೆ. ಅವ್ರದೇ ಆದಂತ ಬಿಜೆಪಿ ಕಾರ್ಯಕರ್ತರು ಹೇಳಕತ್ತಾರ, ನಮ್ಮವರೇ ಉದ್ದೇಶ ಪೂರ್ವಕ ಮಾಡ್ಲಕತ್ತಾರ, ಪ್ರಿಯಾಂಕ್ ಸಾಹೇಬ್ರದೊಳಗೆ ಯಾವುದೇ ತಪ್ಪಿಲ್ಲ ಅಂತ ಅವ್ರ ಕಾರ್ಯಕರ್ತರೇ ಹೇಳಕತ್ತಾರ. ನಮ್ಮಂತ ನಾವು ಒಬ್ಬ ಕಾರ್ಯಕರ್ತರು ಇದ್ದೀವಿ. ಪ್ರಿಯಾಂಕ್ ಸಾಹೇಬರು ಮಿನಿಸ್ಟರ್ ಇರ್ತಾರೆ, MLA ಇರ್ತಾರೆ, ಎಲ್ಲರಿಗೆ ನಾವೇನ್ ಹೇಳ್ತೀವಿ, ಒಂದು ಕೆಲಸಗಳು ಇರ್ತವೆ, ನಮ್ ಸಾಹೇಬ್ರಿಗೆ ಮಾಡಿಸ್ತೀವಿ ಅಂತೀವಿ. ಅದು ಬಿಟ್ರೆ ಸಾಹೇಬ್ರು ಮಾಡಿದ್ರ ಅದ್ರೊಳಗೆ ಯಾವುದೇ ರೀತಿ ಪ್ರಿಯಾಂಕ್ ಸಾಹೇಬ್ರ ಹಸ್ತಾಂತರ ಇಲ್ಲ, ಹಸ್ತಕ್ಷೇಪ ಅದ್ರೊಳಗೆ ಇಲ್ಲ. ಅದು ಕೂಡ ಅದಕ್ಕೆ ನಾವ್ ಹೇಳ್ತೀವಿ, ಬಿಜೆಪಿ ಅವರು ಉದ್ದೇಶ ಪೂರ್ವಕ್ಕೆ ಅವರೊಂದು ಗುಂಡಾಗಿರಿ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ, ನಾವು ಗಾಂಧಿಗಿರಿ ಮಾಡ್ತಾ ಇದ್ದೀವಿ. ಮತ್ತು ಪ್ರಿಯಾಂಕ್ ಸಾಹೇಬ್ರು ಏನಲ್ಲಿ ನಡೆದಂತೆ ಇಲ್ಲಿ ನಾವು ನುಡಿತಾ ಇದ್ದೀವಿ, ಎಲ್ಲರೂ ಮಾಡ್ತಾ ಇದ್ದೀವಿ. ಶುಗರ್ಲೆಸ್ ಬೆಂಗಳೂರಿನಿಂದ ಅವರ ಲೀಡರ್ಸ್ ಗಳು ಬರ್ತಾ ಇದ್ದಾರೆ. ಪಾಪ ಶುಗರ್ BP ದತ್ತವ್ರ ಶುಗರ್ಲೆಸ್ ಟೀ ಮಾಡಿದೀವಿ. ಎಳ್ನೀರ್, ಯಾಕೆ ಬೆಂಗಳೂರು ಜನರಿಗೆ ಎಳ್ನೀರು ಪಸಂದ್ ಇರುತ್ತೆ, ಅದಕ್ಕೆ ಅವ್ರು ಎಳ್ನೀರು ಕುಡಿಲಿ, ಬಿಸ್ಲರಿ ವಾಟರ್ ಕುಡಿಲಿ, ಮಜ್ಜಿಗೆ, ತಂಪಾದ ಮಜ್ಜಿಗೆ ಕುಡಿಲಿ ಅಂತ ವಿಷಯಕ್ಕಾಗಿ ನಾವು ಒಂದು ಗಾಂಧಿ ರೂಪದಲ್ಲಿ ಅವ್ರು ಬಂದಂತ ಒಂದು ಇದ್ರ ಸಲುವಾಗಿ ನಾವೆಲ್ಲ ವ್ಯವಸ್ಥೆ ಮಾಡಿದೀವಿ. ದಯಮಾಡಿ ಹೋರಾಟ ಮಾಡ್ರಿ, ನಮ್ಮ ಮನಿತನ ಬಂದ್ರು ನಾವೆಲ್ಲರಿಗೂ ಸ್ವಾಗತ ಮಾಡ್ತೀವಿ. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಸಾವಿನ ಹಿನ್ನೆಲೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಮುಖಂಡರ ಪ್ರತಿಭಟನೆ ದಿನೇ ದಿನೇ ತೀವ್ರಗೊಳ್ಳುತ್ತಿದೆ. ಇವತ್ತು ಕಲಬುರಗಿಯಲ್ಲಿ ಬಿಜೆಪಿ ನಾಯಕರು ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸುತ್ತಿದ್ದು, ಐವನ್ ಶಾಹಿ ಪ್ರದೇಶದಲ್ಲಿರುವ ಖರ್ಗೆ ಮನೆಗೆ ಬಿಗಿ ಪೊಲೀಸ್ ಭದ್ರತೆ ಕಲ್ಪಿಸಲಾಗಿದೆ. ಪ್ರತಿಭಟನೆಯಿಂದಾಗಿ ನಗರದ ಜಗತ್ ಸರ್ಕಲ್ನಿಂದ SVP ಸರ್ಕಲ್ ವರೆಗೆ ರಸ್ತೆಯಲ್ಲಿ ಸಂಚಾರವನ್ನು ನಿರ್ಬಂಧಿಸಲಾಗಿದೆ. ಈ ಕುರಿತು ನಮ್ಮ ಕಲಬುರಗಿಯ ಪ್ರತಿನಿಧಿ ಶ್ರೀಕಾಂತ್ ಸ್ಥಳದಿಂದ ಪ್ರತ್ಯೇಕ ವರದಿಯನ್ನು ನೀಡಿದ್ದಾರೆ. ಬೀದರ್ನ ಯುವ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆಯನ್ನು ಖಂಡಿಸಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ನಾಯಕರು ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಮನೆಗೆ ಮುತ್ತಿಗೆ ಹೋರಾಟವನ್ನು ಹಮ್ಮಿಕೊಂಡಿರುವುದು. ಸದ್ಯ ನಾವು ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿಯ ಎದುರುಗಡೆ ಇದ್ದೇವೆ. ನೀವು ವಿಡಿಯೋದಲ್ಲಿ ಗಮನಿಸಬಹುದು, ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಹೋಗುವ ರಸ್ತೆಯನ್ನ ಪೊಲೀಸರು ಸಂಪೂರ್ಣವಾಗಿ ಬಂದ್ ಮಾಡಿರುವಂತದ್ದು, ಬಿಗಿ ಪೊಲೀಸ್ ಭದ್ರತೆಯನ್ನ ಕೈಗೊಂಡಿರುವಂತದ್ದು. ಬಿಜೆಪಿ ನಾಯಕರಾದ BY ವಿಜಯೇಂದ್ರ, R ಅಶೋಕ್ ಹಾಗೂ N ರವಿಕುಮಾರ್ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಇಂದು ಕಲಬುರಗಿಗೆ ಆಗಮಿಸಿದ್ದು ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆಯನ್ನ ಹಾಕಲಿದ್ದಾರೆ. ಇನ್ನು ನಗರದ ಜಗತ್ ವೃತ್ತದಿಂದ ಪ್ರಿಯಾಂಕ್ ಖರ್ಗೆ ಮನೆಯವರೆಗೂ ಬೃಹತ್ ಪ್ರತಿಭಟನೆ ಮೂಲಕ ಆಗಮಿಸುತ್ತಿರುವಂತಹ ಬಿಜೆಪಿ ನಾಯಕರು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆಯನ್ನ ನೀಡಲೇಬೇಕು ಎಂಬ ಪಟ್ಟನ್ನ ಹಿಡಿದಿರುವಂತದ್ದು. ಇನ್ನು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆ ಸಂಪೂರ್ಣ ಭದ್ರತೆಯನ್ನ ಕೈಗೊಂಡಿದೆ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬಿಜೆಪಿ ಅವರು ಬಟ್ಟೆ ಹರಿದುಕೊಂಡ್ರು ಕೂಡ ನಾನು ರಾಜೀನಾಮೆ ಕೊಡೋದಿಲ್ಲ ಎನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಒಂದು ಕಡೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಅಭಿಮಾನಿಗಳು ಕಲಬುರಗಿಯ ಐವನ್ ಶಾಹಿ ಬಡಾವಣೆಯಲ್ಲಿರುವಂತಹ ಪ್ರಿಯಾಂಕ್ ಖರ್ಗೆ ಅವರ ಮನೆ ಎದುರು ತಂಪು ಪಾನೀಯದ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಬಿಜೆಪಿ ನಾಯಕರಿಗೆ ಹೋರಾಟದ ಮೂಲಕ ಆಗಮಿಸುವಂತಹ ಬಿಜೆಪಿ ನಾಯಕರಿಗೆ ಅತಿಥಿ ಸತ್ಕಾರವನ್ನ ನೀಡ್ತೇವೆ, ಬಿಜೆಪಿ ಅವರು ಗುಂಡಾಗಿರಿ ಮಾಡಿದ್ರೆ ನಾವು ಗಾಂಧಿಗಿರಿ ಮಾಡ್ತೇವೆ ಎನ್ನುವ ನಿಟ್ಟಿನಲ್ಲಿ ಇದೀಗ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿಗರಿಗಾಗಿ ತಂಪು ಪಾನೀಯದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇನ್ನು ಕಲಬುರಗಿಯಲ್ಲಿ ಈ ಹೋರಾಟ ತಾರಕಕ್ಕೇರುವ ಸಾಧ್ಯತೆಗಳಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, N ರವಿಕುಮಾರ್, ಚಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ. ಕಲಬುರಗಿಯಿಂದ ಶ್ರೀಕಾಂತ್ ಬಿರಾವ್, ಉತ್ತರ ಕರ್ನಾಟಕ ನ್ಯೂಸ್. ಸಚಿನ್ ಪಾಂಚಾಳ್ ಆತ್ಮಹತ್ಯೆಗೆ ಕಾರಣವಾಗಿರೋ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ನೀಡಬೇಕು. ರಾಜು ಕಪ್ನೂರ್ ಸಚಿನ್ ಪಾಂಚಾಳ್ ಮನೆಗೆ ಹೋಗಿ ಧಮಕಿ ಹಾಕಿದ್ದಾನೆ. ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಸೇರಿದಂತೆ ಪಕ್ಷದ ಮುಖಂಡರ ಹತ್ಯೆಗೆ ಸುಪಾರಿ ಕೊಡಲಾಗಿದೆ. ಈ ಎಲ್ಲಾ ಘಟನೆಗಳಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೇಂದ್ರ ಬಿಂದು, ಹೀಗಾಗಿ ಅವರು ರಾಜೀನಾಮೆ ಕೊಡಬೇಕು ಎಂದು ಬಿಜೆಪಿ MLC ರವಿಕುಮಾರ್ ಗರಂ ಆಗಿದ್ದಾರೆ. ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆಗೆ ಕಾರಣರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕ್ತಕ್ಕಂಥ ಒಂದು ದೊಡ್ಡ ಪ್ರತಿಭಟನೆಯನ್ನು ನಾವು ಕಲಬುರಗಿ ನಗರದಲ್ಲಿ ಮಾಡ್ತಾ ಇದ್ದೇವೆ. ಪ್ರಿಯಾಂಕ ಖರ್ಗೆ ಅವರು ಇಲ್ಲದೆ ಹೋಗಿದ್ರೆ ರಾಜು ಕಪ್ನೂರ್
ಸಚಿನ್ ಪಾಂಚಾಳ್ ಅವ್ರ ಮನೆಗೆ ಹೋಗಿ ಧಮಕಿ ಹಾಕ್ತಕ್ಕಂಥ ಬೆದರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿರ್ಲಿಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಸಚಿವರಿದ್ದರಿಂದ 3-4 ಬಾರಿ ಬೆಂಗಳೂರಿಗೆ ಸಚಿನ್ ಪಾಂಚಾಳ್ ಅವರನ್ನು ಕರ್ಕೊಂಡೋಗಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರೇ ಪ್ರಿನ್ಸಿಪಲ್ ಸೆಕ್ರೆಟರಿ ಫೋನ್ ಮಾಡಿದ್ದಾರೆ. ಪರಿಣಾಮವಾಗಿ 1 ಕೋಟಿ ರೂಪಾಯಿ ಡಿಮ್ಯಾಂಡ್ ಮಾಡಿದ್ದಾರೆ, ನಿನಗೆ ಟೆಂಡರ್ ಕೊಡಿಸ್ತೇನೆ ಅಂತೇಳಿ. ಟೆಂಡರ್ ಕೊಡಿಸ್ಲಿಲ್ಲ, ಸಾಲ ಮಾಡಿಬಿಟ್ಟಿದ್ದ ಸಚಿನ್ ಪಾಂಚಾಳ್. ಈ ಎಲ್ಲ ಹಿನ್ನೆಲೆಯಲ್ಲಿ ಆ ಸಾಲಕ್ಕೆ ಎದುರುಕೊಂಡು ಭಯಭೀತನಾಗೋ ಮತ್ತು ಸಚಿನ್ ಪಾಂಚಾಳ್ಗೆ ಅವ್ರ ಮನೆಗೆ ಎದುರಿಸಿದ್ದಾರೆ ಅಂತೇಳಿ ಅವ್ರ ಸೋದರಿಯರು ಕೂಡ ಹೇಳ್ತಾ ಇದ್ದಾರೆ. ಸುಜಾತ, ಸವಿತಾ ಅವರೆಲ್ಲ ಸೋದರಿಯರು ಹೇಳ್ತಾ ಇದ್ದಾರೆ. ಕೊನೆಗೆ ಪತ್ರವನ್ನು ಬರೆದಿಟ್ಟು 25ನೇ ತಾರೀಕು ಮಧ್ಯಾಹ್ನ 2:15 ಅವನು ಹೋಗ್ತಾನೆ. ಆಮೇಲೆ ಅವನು ಆತ್ಮಹತ್ಯೆ ಮಾಡಿಕೊಂಡಿರೋದು 26ನೇ ತಾರೀಕು ಬೆಳಿಗ್ಗೆ. ಪೊಲೀಸರು ಮನಸ್ಸು ಮಾಡಿದರೆ ಸವಿತಾ ಮತ್ತು ಸುಜಾತ ಏನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಸರಿಯಾಗಿ ರಿಸೀವ್ ಮಾಡಿಬಿಟ್ಟು ತಕ್ಷಣಕ್ಕೆ ಇವರು ಕಾರ್ಯಾಚರಣೆ ಮಾಡಿಬಿಟ್ಟಿದ್ರೆ ಸಚಿನ್ ಪಾಂಚಾಳ್ ಅವರ ಜೀವ ಉಳಿತಾ ಇತ್ತು. ಈ ಎಲ್ಲ ಹಿನ್ನೆಲೆಯಲ್ಲಿ ಇದರ ಪೂರ್ತಿ ಕೇಂದ್ರ ಬಿಂದು ಯಾರಪ್ಪ ಅಂತ ಹೇಳಿದ್ರೆ ಪ್ರಿಯಾಂಕಾ ಖರ್ಗೆ ಅವರು. ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಖಂಡಿಸಿ ಹಾಗೂ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಆಗ್ರಹಿಸಿ ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ಮನೆಗೆ ಮುತ್ತಿಗೆ ಯತ್ನಿಸಿದ ಬಿಜೆಪಿ ನಾಯಕರನ್ನು ಪೊಲೀಸರು ಬಂಧಿಸಿದ್ದಾರೆ. ನಾವು ಮುತ್ತಿಗೆ ಹಾಕ್ತಾವಕ್ಕ ಪ್ರಿಯಾಂಕ್ ಖರ್ಗೆ ನಮ್ಮ ಮನೆಗೆ ಬಾ ಅಂತ ಹೇಳಿದ್ರು. ಬಟ್ ಪೊಲೀಸರು ಬಿಡ್ತಾ ಇಲ್ಲ ನಮಗೆ. ನಾವು ಪೂರಾ ರೆಡಿಯಾಗಿ ಅವ್ರ ಮನೆಗೆ ಹೋಗಿ ಆ ಎಳ್ನೀರ ಏನೇನು ವ್ಯವಸ್ಥೆ ಮಾಡಿ ಹೋಗ್ಬೇಕಂತಿದ್ದು. ಬಟ್ ಪೊಲೀಸರು ಇಲ್ಲಿ ಅರೆಸ್ಟ್ ಮಾಡ್ತಾ ಇದ್ದಾರೆ ನಮ್ಮೆಲ್ಲರಿಗೆ. ಯಾವ ಕಾರಣಕ್ಕೆ ಮುಖ್ಯ ಅಂದ್ರೆ ಪ್ರಿಯಾಂಕ್ ಖರ್ಗೆ ಯಾವುದೇ ಕಾರಣಕ್ಕೂ ನಾವು ರಾಜೀನಾಮೆ ಕೊಡೋದಿಲ್ಲ. ಬಿಜೆಪಿ ಕೊಡೋವರೆಗೆ ನಮ್ದು ಹೋರಾಟ ನಿರಂತರವಾಗಿ ನಡೀತದ. ಸಚಿನ್ ಪಾಂಚಾಳ್ ಅವ್ರ ಮನೆಗೆ ನ್ಯಾಯ ಸಿಗೋವರೆಗೆ ಭಾರತೀಯ ಜನತಾ ಪಾರ್ಟಿ ಇದೇ ತರ ಹೋರಾಟ ಮಾಡ್ತಾರೆ. ಜಿಲ್ಲೆಯಲ್ಲಿ ಆಳಂದ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಳೆದ 1 ವರ್ಷದ ಅವಧಿಯಲ್ಲಿ ಸಾರ್ವಜನಿಕರು ಕಳೆದುಕೊಂಡ ಮೊಬೈಲ್ಗಳು ಪತ್ತೆ ಹಚ್ಚಿ ಅವುಗಳ ವಾರಸುದಾರರಿಗೆ ಹಸ್ತಾಂತರಿಸಲಾಯಿತು. ಎಸ್ಪಿ ಅಡ್ಡೂರ್ ಶ್ರೀನಿವಾಸಲು ಅವರು ಆಳಂದ್ ಪೊಲೀಸ್ ಠಾಣೆಯಲ್ಲಿ 4.59 ಲಕ್ಷ ರೂಪಾಯಿ ಮೌಲ್ಯದ 22 ಮೊಬೈಲ್ಗಳನ್ನು ವಾರಸುದಾರರಿಗೆ ಹಸ್ತಾಂತರಿಸಿದರು. ಮೂಲಭೂತ ವಿಜ್ಞಾನ ಅಥವಾ ಅನ್ವಯಿಕ ವಿಜ್ಞಾನದ ಯಾವುದೇ ಸಂಶೋಧನೆಯ ಫಲಿತಾಂಶವು ಮನುಕುಲಕ್ಕೆ ಉಪಯೋಗವಾಗುವ ಉದ್ದೇಶದಿಂದ ಹೊಂದಿರಬೇಕು ಹೊರತು ಮನುಕುಲದ ನಾಶಕ್ಕೆ ಬಳಕೆಯಾಗಬಾರದು ಎಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ದಯಾನಂದ ಅಗಸರ್ ಅಭಿಪ್ರಾಯಪಟ್ಟರು. ಪಟ್ಟಣದಿಂದ ಇಂಗಳಗಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಬಂದ್ ಮಾಡಲು ಹೊರಟಿರುವ ಸ್ಥಳೀಯ ಎಸಿಸಿ ಕಾರ್ಖಾನೆಯ ಕ್ರಮ ಖಂಡಿಸಿ ಇಂಗಳಗಿ ಗ್ರಾಮಸ್ಥರು ಬೃಹತ್ ಪ್ರತಿಭಟನೆ ನಡೆಸಿದರು. ನಿವಾಸಗುಡಿ ವೃತ್ತದಲ್ಲಿ ಗುರುವಾರ ಜಮಾಯಿಸಿದ ಇಂಗಳಗಿಯ 100 ಜನ ಗ್ರಾಮಸ್ಥರು ಮುಖ್ಯ ರಸ್ತೆ ತಡೆದು ಎಸಿಸಿ ಕಾರ್ಖಾನೆಯ ಆಡಳಿತ ಮಂಡಳಿಯ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಎಸಿಸಿ ಕಂಪನಿ ಸ್ಥಾಪನೆಗೂ ಮುಂಚೆಯಿಂದಲೂ ಗ್ರಾಮದ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈ ರಸ್ತೆ ನಿರ್ಮಿಸಲಾಗಿದೆ. ಈ ರಸ್ತೆಯನ್ನು ಬಂದ್ ಮಾಡುವ ಸಂಚು ರೂಪಿಸುತ್ತಿರುವ ಎಸಿಸಿ ಮಂಡಳಿಗೆ ನಾವುಗಳು ತಕ್ಕ ಪಾಠ ಕಲಿಸುತ್ತೇವೆ, ಜೀವ ಕೊಟ್ಟಾದರೂ ರಸ್ತೆ ಉಳಿಸಿಕೊಳ್ಳುತ್ತೇವೆ ಎಂದು ಗ್ರಾಮಸ್ಥರು ವಾಗ್ದಾನ ಮಾಡಿದರು. ಕಲಬುರಗಿ ನಗರದ ಜೇವರ್ಗಿ ಕಾಲನಿಯಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸ್ಲಂ ಜನಾಂದೋಲನ ಕರ್ನಾಟಕ ಜಿಲ್ಲಾ ಘಟಕ ವತಿಯಿಂದ 207 ಭೀಮ್ ಕೋರೆಗಾಂವ್ ವಿಜಯೋತ್ಸವ ದಿನ ಮತ್ತು ದೇಶದ ಮೊದಲ ಮಹಿಳಾ ಶಿಕ್ಷಕಿ ಅಕ್ಷರದವ ಸಾವಿತ್ರಿಬಾಯಿ ಫುಲೆ ಅವರ 194 ಜನ್ಮದಿನದ ಅಂಗವಾಗಿ ಮಕ್ಕಳಿಗೆ ನೋಟ್ ಬುಕ್ ವಿತರಣೆ ಮಾಡಲಾಯಿತು. ಜೀವನದಲ್ಲಿ ಮುಂದೆ ಏನಾದರೂ ಸಾಧಿಸಬೇಕು ಮತ್ತು ಸಮಾಜಕ್ಕೆ ಒಳಿತು ಮಾಡಬೇಕೆಂದರೆ ಶಿಕ್ಷಣ ಅತಿ ಅವಶ್ಯಕವಾಗಿದೆ. ಶಿಕ್ಷಣದಿಂದಲೇ ನಿಮ್ಮ ಭವಿಷ್ಯ ಉಜ್ವಲವಾಗಲಿದೆ ಎಂದು ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರ್ನುಮ್ ಹೇಳಿದರು. ಇವಾಗಿದ್ದವು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ. ಕಲಬುರಗಿ ರೌಂಡಪ್ ಅಲ್ಲಿ ನಮಸ್ಕಾರ.